ವಾಹನಗಳಿಗೆ ತೆರಿಗೆ ವಿನಾಯಿತಿಯನ್ನ ಹಿಂಪಡೆದ ವಿಚಾರ. ರಾಜ್ಯ ಸರ್ಕಾರ ತಕ್ಷಣ ತನ್ನ ನಿರ್ಧಾರವನ್ನ ಹಿಂಪಡಿಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೆಂಗಳೂರಿನಲ್ಲಿ ಆಗ್ರಹಿಸಿದ್ದಾರೆ. ಇದು ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆ ಪ್ರಯತ್ನಕ್ಕೆ ಹಿನ್ನಡೆಯಾಗುತ್ತೆ ಅಂತ ಜೋಶಿ ಮಾತನಾಡಿದ್ದಾರೆ. ಕರ್ನಾಟಕ ಸರ್ಕಾರ ವಿದ್ಯುತ್ ಚಾಲಿತ ವಾಹನಗಳೇನು ಇಲ್ಲಿವರೆಗೆ ಕರ ವಿನಾಯಿತಿಯನ್ನ ಪಡೆದಿದ್ದು ಟ್ಯಾಕ್ಸ್ ಎಕ್ಸಂಪ್ಷನ್ ಅದನ್ನ ಹಿಂತೆಗೆದುಕೊಂಡಿದ್ದಾರೆ. ಟ್ಯಾಕ್ಸ್ ಎಕ್ಸಂಪ್ಷನ್ ಹ್ಯಾಸ್ ಬಿನ್ ವಿತ್ಡ್ರಾನ್ ಅನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ನಮ್ಮ ದೇಶದ ಮತ್ತು ಜಗತ್ತಿನಲ್ಲಿ ಏನು ಇವಿ ವೆಹಿಕಲ್ಸ್ ಮೇಲೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಶಿಫ್ಟ್ ಆಗಬೇಕು ಅನ್ನುವಂತ ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗ್ತದೆ. ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದ್ದಂಥದ್ದು, ಇದರಿಂದ ಪುನಃ ಜನ ಡೀಸೆಲ್ ವೆಹಿಕಲ್ ಮತ್ತು ಪೆಟ್ರೋಲ್ ವೆಹಿಕಲ್ಗೆ ವಾಪಸ್ ಹೋಗೋದಕ್ಕೆ ಒಂದು ಪ್ರೋತ್ಸಾಹವನ್ನ ಕೊಟ್ಟಂಗೆ ಆಗ್ತದೆ. ಇದರ ಪರಿಣಾಮ ಏನು ಅಂತಂದ್ರೆ, ನಾವು ನಮ್ಮ ದೇಶದಲ್ಲಿ ಡೀಸೆಲು ಪೆಟ್ರೋಲ್ ಇತ್ಯಾದಿ ಏನಿದೆ, ಅರ್ಥಾತ್ ಕಚ್ಚಾ ತೈಲವನ್ನ ನಾವು ವಿದೇಶದಿಂದ ತರಿಸಿಕೊಳ್ತೀವಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಇಲ್ಲ ಅದು, ಯಾಕಂದ್ರೆ ಅದು ನೈಸರ್ಗಿಕ ಒಂದು ಪ್ರಾಡಕ್ಟ್, ಅದು ನೈಸರ್ಗಿಕ ಉತ್ಪಾದನೆ. ಅದು ಭೂಮಿಯಲ್ಲಿ ಸಮುದ್ರದ ಆಳದಲ್ಲಿ ಇದ್ರೆ ತೆಗಿಬಹುದು. ನಮ್ಮ ದೇಶದಲ್ಲಿ ಅದು ಬಹಳ ಕಮ್ಮಿ ಇದೆ. ಹಾಗಾಗಿ ನಾವು ವಿದೇಶದಿಂದ ತರಿಸ್ಕೊಳ್ತಾ ಇದ್ವಿ. ಈಗಾಗಲೇ ಕಚ್ಚಾ ತೈಲದ ಬೆಲೆ ಆಕಾಶಕ್ಕೇರಿದಾಗ ಇಲೆಕ್ಟ್ರಿಕ್ ವೆಹಿಕಲ್ ಗಳ ಮೇಲೆ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ವಿತ್ಡ್ರಾ ಮಾಡೋದು ಸರ್ಕಾರದ ಎಷ್ಟೊಂದು ದಿವಾಳಿಯಾಗಿದೆ. ಸಣ್ಣ 250 ಕೋಟಿ ರೂಪಾಯಿ ನಾವು ಇನ್ಕಮ್ ಜನರೇಟ್ ಮಾಡ್ತೀವಿ, ಇದರಿಂದ ರೆವಿನ್ಯೂ ಜನರೇಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆ.